ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ತಾರ್ ರೋಡಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಇದು ಒಂದು 200-250 ಮೀಟ್ರ್ ಆಗುತ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಅಂದರೆ ಇದೇ ಎಂಟ್ರೆನ್ಸ್. ಇದು ಈ ಗೇಟ್ ಇದೆಯಲ್ಲ, ಇದು 15 ಅಡಿ ರಸ್ತೆ. ಇದು ಈ 20 ಗುಂಟೆಗೆ ಇದೇ ರಸ್ತೆ. ಇದು ಕಾರು ಟ್ರ್ಯಾಕ್ಟರ್ ಎಲ್ಲ ಹೋಗುತ್ತಿದ್ದು. ಈ ರಸ್ತೆ ಬಂದು 20 ಗುಂಟೆಗೆ ಎಂಟ್ರೆನ್ಸ್. ಇಲ್ಲಿಂದನೇ ಎಂಟ್ರೆನ್ಸ್ ಇದೆ. ಸೊ ಏನು ಈ 20 ಗುಂಟೆಗೆ ನೋಡಿ, ಈ ಫೆನ್ಸಿಂಗಿಂದ ಇಲ್ಲಿ ತನಕ ಏನೋ ಒಂದು 15 ಅಡಿ ರಸ್ತೆ ಇದೆಯಲ್ಲ, ಇದೇ ಎಂಟ್ರೆನ್ಸ್. ಇದಕ್ಕೆ ತಾರ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಅರ್ಧ ಕಿಲೋಮೀಟ್ರ್ ಆಗಲ್ಲ, ಒಂದು 300 ಮೀಟ್ರ್ ಆಗುತ್ತೆ. ಒಂದು ಸೈಡ್ ಫೆನ್ಸಿಂಗ್ ಸೇವ್ ಆಗುತ್ತೆ. ಇದು 20 ಗುಂಟೆ ಮಾತ್ರ, ಜಸ್ಟ್ 20 ಗುಂಟಾಸ್. ಇಲ್ಲೇನು ಈ ಬೆಳೆ ಬೆಳೆದಿದ್ದಾರಲ್ಲ, ಇಷ್ಟು ಮಾತ್ರ ಇದೆ. 20 ಗುಂಟೆ ಇದು. ಈ ಒಂದು ಏನು ರಸ್ತೆ ಥರ ಇದೆಯಲ್ಲ, ಇಲ್ಲಿಂದ ಈ ಕಡೆಗೆ ಜಾಗ ಇದು ಎಲ್ಲ ಅಳತೆ ಮಾಡಿ ಅದ್ಬಸ್ಟ್ ಮಾಡಿ ಕಲ್ಲಾಕಿದ್ದಾರೆ. 20 ಗುಂಟೆ ಮಾತ್ರ. ಆ ಮನೆ ಇದಕ್ಕೇನು ಈ ಸರ್ವೆ ನಂಬರ್ ಬರೋಲ್ಲ, ಅದು ಪಕ್ಕದ ಸರ್ವೆ ನಂಬರ್. ಅದು ನೋಡಿ, ಇದೆಲ್ಲ ವಿಲೇಜ್. ಇದು ವಿಲೇಜ್ಗೆ ಹತ್ತಿರ ಇದೆ. ಇದು ಒಂದು 20 ಗುಂಟೆ ಆದ್ದರಿಂದ ಒಂದು ಮೈಕ್ರೋ ಫಾರ್ಮ್ ಲ್ಯಾಂಡ್ ಮಾಡಿಕೊಂಡು ಚೆನ್ನಾಗಿರ್ಬೋದು. ಜೊತೆಗೆ ಇದು ಮೈಸೂರಿಗೆ ಹತ್ತಿರ ಇದೆ. ಇನ್ನು ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾಗೂ ಕೂಡ ಹತ್ತಿರ ಇದೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಇಂಡಸ್ಟ್ರಿಯಲ್ ಏರಿಯಾ. ಅದು ಈ NH ಇಂದ ಬಂದರೆ ಇಲ್ಲಿಗೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾದಿಂದ ಬಂದರೆ ಜಸ್ಟ್ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಮೈಸೂರು ರಿಂಗ್ ರೋಡಿಂದ ಬಂದರೆ ಒಂದು 17 ಕಿಲೋಮೀಟ್ರ್ ಆಗುತ್ತೆ. ಇದು ಏರ್ಪೋರ್ಟಿಂದ ಒಂದು 14 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಡಿಸ್ಟೆನ್ಸಲ್ಲಿ ಈ ಒಂದು 20 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಸೊ ಇದು ಕ್ರಯ ಆಗಿದೆ. ಇದು ಸೊ ಡಾಕ್ಯುಮೆಂಟ್ಸ್ ಕೂಡ ಕ್ಲಾರಿಟಿ ಇದೆ. ಸೊ ನೀವು ಕೂಡ ಲೀಗಲ್ ಚೆಕ್ ಮಾಡಿಸ್ಕೊಬೋದು. ಬೇಕು ಅಂದರೆ ಹದ್ಬಸ್ತು ಕಟ್ಟಿ ಸರ್ವೆ ಮಾಡಿಸಿ ನಿಮ್ಮ ಈ ಕಲ್ಲು ಹಾಕಿದ್ದಾರೆ, ಮತ್ತೆ ಒಮ್ಮೆ ಬೇಕಾದ್ರೆ ಹದ್ಬಸ್ತು ಮಾಡಿ ಕಲ್ಲು ಹಾಕ್ಸ್ಕೊಡ್ತಾರೆ. ಸಾಯಿಲ್ ಅಂತೂ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲ್. ಇದು ನೋಡಿ, ಇಲ್ಲಿ ಕಲ್ಲು ಹಾಕಿದಾರಲ್ಲ, ಇಲ್ಲಿ ಗಂಡಿದು. ಈ ಕಲ್ಲಿಂದ ಆ ಒಂದು ಫೆನ್ಸಿಂಗ್ ಎಂಟ್ರೆನ್ಸ್ ತನಕ 20 ಗುಂಟೆ. ಇದು ಇವರು ಕುಂಟೆಗೆ 1.5 ಲಕ್ಷ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ 20 ಗುಂಟೆಗೆ ಇದು 30 ಲಕ್ಷ ಆಗುತ್ತೆ ಫೈನಲ್. ಇದು ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.